ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿದ್ದೇವೆ. ವಾಕ್ಯ ಭಾಗಕ್ಕೆ ಬಂದಿದ್ದೀವಿ. ದೇವರ ಆತ್ಮನೇ ನೀವು ನಮ್ಮೊಟ್ಟಿಗಿದ್ದು, ಅಪ್ಪ ಪರಿಶುದ್ಧಾತ್ಮ ದೇವರೇ, ನೀನಿದ್ದು ನೀವು ಮಾತನಾಡುವಾಗ ನಾವೆಲ್ಲರೂ ಅಪ್ಪ ನಿನ್ನ ವಾಕ್ಯಗಳು ಕೇಳಿ ವಾಕ್ಯಾನುಸಾರವಾಗಿ ನಾವು ಜೀವಿಸ್ಲಿಕ್ಕಾಗುತ್ತೆ. ಏಸಯ್ಯ, ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಯೋಬನ ಗ್ರಂಥದಲ್ಲಿ 8ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನ ತನಕ ಓದ್ಕೊಳ್ಳೋಣ. ಯೋಬನ ಗ್ರಂಥ 8ನೇ ಅಧ್ಯಾಯ 5ರಿಂದ 7 ವಚನಗಳು. ನೀನು ಶುದ್ಧನು ಯಥಾರ್ಥನು ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆ ಮಾಡಿಕೊಂಡರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಹೆಚ್ಚುತ್ತಾ ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿ ಹೊಂದುವುದು. ಇಲ್ಲಿ ನಾವು ನೋಡ್ತೀವಿ 5ನೇ ವಚನ, ನೀನು ಶುದ್ಧನು ಯಥಾರ್ಥನು ಆಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತನಿಗೆ ನಿನ್ನ ವಿಜ್ಞಾಪನೆ ಮಾಡಿಕೊಂಡ್ರೆ, ಸರ್ವಶಕ್ತ ನಿನ್ನ ವಿಜ್ಞಾಪನೆ ಮಾಡಿಕೊಂಡರೆ ಅಂದ್ರೆ ದೇವರಿಗೆ ವಿಜ್ಞಾಪನೆ ಮಾಡ್ಬೇಕಂದ್ರೆ ಅಥವಾ ಪ್ರಾರ್ಥಿಸಬೇಕಂದ್ರೆ ಮೊದಲು ನಮ್ಗೇನ್ ಬೇಕು? ಒಂದು ದಾಹ ಬೇಕು. ಮತ್ತು ಇಲ್ಲಿ 3 ಕಾರ್ಯಗಳಿದೆ. ಏನು? ಶುದ್ಧನು ಯಥಾರ್ಥನು ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತಿ ನಿನ್ನ ವಿಜ್ಞಾಪನೆ ಮಾಡಿಕೊಂಡ್ರಂದ್ರೆ 4 ಅಂಶಗಳಿದೆ. ಇವತ್ತಿನ ವಾಕ್ಯಾಂಶ ಏನಂದ್ರೆ, ನಿನ್ನ ವಿಜ್ಞಾಪನೆಯನ್ನು ದೇವರು ಕೇಳಬೇಕಾ? ನಿನ್ನ ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ನಿನ್ನಲ್ಲಿ ಏನಿರ್ಬೇಕು? ಮೊದಲನೇದಾಗಿ ಶುದ್ಧನು, ಅದರ ಶುದ್ಧತ್ವ ಇರಬೇಕು. ಶುದ್ಧತ್ವ ಇಲ್ಲಂದ್ರೆ ಖಂಡಿತ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ನಮ್ಮಲ್ಲಿ ಮೊದಲನೇದಾಗಿ ಶುದ್ಧತ್ವ ಇರಬೇಕು. ನಾವು ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 5ನೇ ವಚನ, ಯೋಬನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ಏನ್ ಹೇಳ್ತದೆ? ಔತಣ ಸರಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ನೋಡಿ, ಯೋಬನು ಕುಟುಂಬದಲ್ಲಿ ಒಬ್ಬನು ಮಾತ್ರ ಶುದ್ಧನಾಗಿದ್ದ ಸಾಲದು. ಕುಟುಂಬದಲ್ಲಿ ಯಜಮಾನ ಶುದ್ಧನಾಗಿರ್ಬೇಕು, ಯಜಮಾನತಿಯು ಶುದ್ಧಳಾಗಿರ್ಬೇಕು, ಮತ್ತು ಮಕ್ಕಳು ಶುದ್ಧರಾಗಿರ್ಬೇಕು. ಯೋಬನಿಗೆ 10 ಜನ ಮಕ್ಕಳಿರ್ತಾರೆ. 10 ಜನ ಮಕ್ಕಳಲ್ಲಿ ಏನಾಗುತ್ತಂದ್ರೆ, ಅಲ್ಲಿ 10 ಜನ ಮಕ್ಕಳು ಅವರು ಒಂದೊಂದು ಮನೆಯಲ್ಲಿ ಒಂದೊಂದು ದಿವಸ ಔತಣ ಮಾಡಿ ತಿಂತಾ ಇದ್ರು. ಏನು ಔತಣ ಮಾಡ್ತಾ ಇದ್ರು. ಒಂದೊಂದು ಮನೆಯಲ್ಲಿ ಎಲ್ಲರೂ 10 ಜನ ಮಕ್ಕಳು ಒಂದು ದಿವಸ ಒಂದು ಮನೆಗೆ ಹೋಗೋದು, ಇನ್ನೊಂದು ದಿವಸ ಇನ್ನೊಂದು ಮನೆಗೆ ಹೋಗೋದು, ಇನ್ನೊಂದು ದಿವಸ ಇನ್ನೊಂದು ಮನೆಗೆ ಹೋಗೋದು. ಹಾಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ದೇವರ ಆರಾಧನೆ ಮಾಡಿ ದೇವರ ಭಯಭಕ್ತಿಯಲ್ಲಿ ಒಂದು ಕೂಟವನ್ನು ಏರ್ಪಡಿಸ್ಕೊಂಡು ಅವರು ಜೀವಿಸುವಂತ ಸಂದರ್ಭದಲ್ಲಿ ಸರತಿ ಆಗೋಯ್ತು ಅಂದ್ಕೊಳ್ರಿ. 10 ಜನ 10 ಮನೆಯಲ್ಲಿ ಒಂದು ಸರತಿ ಆಗೋದ್ರೆ ಆ ಯೋಬನ್ ಏನ್ ಮಾಡ್ತಾ ಇದ್ದಂದ್ರೆ ಎಲ್ಲಾ ಮಕ್ಕಳನ್ನ ಹತ್ತಿರ ಕರ್ಸ್ಕೊಳ್ತಾ ಇದ್ದ. ಎಲ್ಲಾ ಮಕ್ಕಳನ್ನ ಹತ್ತಿರ ಕರ್ಸ್ಕೊಂಡು ಅಲ್ಲಿ ಏನು ಆಗ್ತಾ ಇತ್ತು ಅಂದ್ರೆ ಪ್ರಿಯರೇ, ಅಲ್ಲಿ ನಾವು ನೋಡ್ತೇವೆ ಹತ್ತಿರ ಕರ್ಸ್ಕೊಂಡು ಒಂದು ವೇಳೆ ತನ್ನ ಮಕ್ಕಳು ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿದ್ದಾರು ಅಂದ್ರೆ ಕಣ್ಣಿಂದ ಅಲ್ಲ, ಮಾತುಗಳಿಂದ ಅಲ್ಲ, ನಡೆಯಿಂದ ಅಲ್ಲ, ನುಡಿಯಿಂದ ಅಲ್ಲ, ಅವರೆಲ್ಲ ದೇವರ ಭಯಭಕ್ತಿಯಲ್ಲಿ ಜೀವಿಸುವಂತ ಮಕ್ಕಳೇ. ಒಂದು ವೇಳೆ ಹೃದಯದಲ್ಲಿ ಮನಸ್ಸಿಂದ ಏನನ್ನ ದೇವರನ್ನು ದೂಷಿಸಿ ಪಾಪ ಮಾಡಿರ್ತಾರೇನೋ, ಮನಸ್ಸಿಂದ ಏನನ್ನ ದೂಷಿಸಿ ದೇವರು ಪಾಪ ಮಾಡಿರ್ತಾರೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರೆದು ಎಲ್ಲರನ್ನು ಶುದ್ಧೀಕರಿಸಿ ಒಬ್ಬೊಬ್ಬರು ತಕ್ಕಂತೆ ಹೋಮ ಮಾಡಿ ಅವರು ಶುದ್ಧೀಕರಿಸ್ತಾ ಇದ್ದಂತೆ. ಅಂದ್ರೆ ತಾನು ಶುದ್ಧನಾಗಿದ್ದಾನೆ, ತಾನು ಹೆಂಡತಿ ಶುದ್ಧಳಾಗಿದ್ದಾಳೆ, ಮತ್ತು ಮಕ್ಕಳನ್ನು ಕೂಡ ಆತನ ಏನ್ ಮಾಡ್ತಾ ಇದ್ದ? ಶುದ್ಧೀಕರಿಸ್ತಾ ಇದ್ದ. ಅಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನಾವು ಶುದ್ಧರಾಗಿ ನಾನೊಬ್ಬನು ಶುದ್ಧರಾಗಿದ್ದೀನಿ ಸಾಕು ಅನ್ಕೋಬಾರ್ದು.
ಕುಟುಂಬದಲ್ಲಿ ಎಲ್ಲರೂ ಶುದ್ಧರಾಗಿರ್ಬೇಕು. ನಿನ್ನ ಪ್ರಾರ್ಥನೆ ದೇವರು ಕೇಳಬೇಕಂದ್ರೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ನಿನ್ನ ಮಕ್ಕಳು ಪಾಪದಲ್ಲಿ ಜೀವಿಸ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಉತ್ತರ ಸಿಗೋದಿಲ್ಲ. ನಿನ್ನ ಪ್ರಾರ್ಥನೆಗೆ, ನಿನ್ನ ಪ್ರಾರ್ಥನೆ ನೀನು ಮಾಡುವಂತವ್ರು ನಿನ್ನ ಮಕ್ಕಳನ್ನು ಶುದ್ಧೀಕರಿಸಬೇಕು. ಶುದ್ಧೀಕರಿಸಿ ದೇವರ ಸನ್ನಿಧಿಯಲ್ಲಿ ಕರೆತಂದು ದೇವರ ವಾಕ್ಯಗಳು ಕೇಳುವಾಗೆ ಮಾಡಿ ಪ್ರಾರ್ಥನೆಯಲ್ಲಿ ಅವ್ರು ಪಾಲ್ಹೊಂದಿಸಿ, ಕುಟುಂಬ ಪ್ರಾರ್ಥನೆ ಪಾಲ್ಹೊಂದಿಸಿ ಅವ್ರ ಬಾಲ್ಯದಿಂದಲೇ ದೇವರ ಕಡೆ ನಡೆಸ್ತಾ ಇರ್ಬೇಕು. ಯೋಬನು ಅದೇ ರೀತಿಯಲ್ಲಿ ತನ್ನ ಕುಟುಂಬನ ಶುದ್ಧೀಕರಿಸ್ತಾ ಇದ್ದ. ಏನ್ ಮಾಡ್ತಾ ಇದ್ದ? ತನ್ನ ಕುಟುಂಬನ ಶುದ್ಧೀಕರಿಸ್ತಾ ಇದ್ದ. ತಾನು ಶುದ್ಧನಾಗ್ತಾ ಇದ್ದ, ತನ್ನ ಕುಟುಂಬನ ಶುದ್ಧೀಕರಿಸ್ತಾ ಇದ್ದ. ದೇವರ ಮಾರ್ಗದಲ್ಲಿ ಅವ್ರನ್ನ ಕ್ರಮವಾಗಿ ನಡೆಸ್ತಾ ಇದ್ದ. ಹಾಗಾಗಿ ಕುಟುಂಬದಲ್ಲಿ ನಾನೆಷ್ಟು ಮುಖ್ಯನೋ ನನ್ನ ಪತ್ನಿ ಅಷ್ಟೇ ಮುಖ್ಯ, ನನ್ನ ಮಕ್ಕಳು ಅಷ್ಟೇ ಮುಖ್ಯ ಎಂಬುದಾಗಿ ಪ್ರತಿಯೊಬ್ಬರು ತೀರ್ಮಾನ ಮಾಡ್ಕೊಳ್ಬೇಕು. ಅನೇಕ ಕುಟುಂಬಗಳಲ್ಲಿ ಮಕ್ಕಳನ್ನ ಶುದ್ಧೀಕರಿಸದೆ, ಚರ್ಚಿಗೆ ಕರ್ಕೊಂಡು ಬಾರದೆ, ದೇವರೊಂದು ಭಯಭಕ್ತಿ ಬೆಳೆಸದೆ ಎಷ್ಟೋ ಕುಟುಂಬಗಳಲ್ಲಿ ಸೇವಕರು ಮಕ್ಕಳು ಹಾಳಾಗೋಗಿದ್ದಾರೆ. ವಿಶ್ವಾಸಿ ಮಕ್ಕಳಲ್ಲ, ಸೇವಕರು ಮಕ್ಕಳ ಹಾಳಾಗೋಗಿ ನಾನಾ ರೀತಿ ಪಾಪದಲ್ಲಿ ಬಿದ್ದು ನರಳುತ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳನ್ನ ನಾನು ಸೇವಕನು, ನನಗೆಲ್ಲ ಗೌರವ ಇದೆ, ನನ್ನ ಮಕ್ಕಳಿಗೂ ಬರ್ತದೆ ಅನ್ಕೊಂಡ್ರೆ ಇಲ್ಲ, ಬರೋದಿಲ್ಲ. ಪ್ರತಿಯೊಬ್ಬರು ಅವರವರ ಮಕ್ಕಳನ್ನ ದೇವರಲ್ಲಿ ಭಯಭಕ್ತಿಯಲ್ಲಿ ಬಾಲ್ಯದಿಂದಲೇ ಬೆಳೆಸಬೇಕು. ಬಾಲ್ಯದಿಂದ ಬೆಳೆಸಿ ಅವ್ರನ್ನೇನ್ ಮಾಡ್ಬೇಕು? ಕ್ರಮವಾಗಿ ಶುದ್ಧೀಕರಿಸ್ತಾ ಇರ್ಬೇಕು. ಅವನ ನಡೆಯಿಂದ ಶುದ್ಧೀಕರಿಸ್ಬೇಕು, ನುಡಿಯಿಂದ ಶುದ್ಧೀಕರಿಸ್ಬೇಕು, ಪ್ರೀತಿಯಲ್ಲಿ ಶುದ್ಧೀಕರಿಸ್ಬೇಕು, ಹೃದಯದಲ್ಲಿ ಶುದ್ಧೀಕರಿಸ್ಬೇಕು, ಕಣ್ಣಿನ ನೋಟದಲ್ಲಿ ಶುದ್ಧೀಕರಿಸ್ಬೇಕು, ಎಲ್ಲದರಲ್ಲಿ ಶುದ್ಧೀಕರಿಸ್ಬೇಕು. ಶುದ್ಧೀಕರಿಸಿದ್ರೆ ಅವಾಗ ಏನಾದ್ರೂ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಯೋಬನು ತನ್ನ ಜೀವಿತದಲ್ಲಿ ತನ್ನ ಮಕ್ಕಳನ್ನ ಯಾವಾಗ್ಲೂ ಶುದ್ಧೀಕರಿಸ್ತಾ, ತಾನು ಶುದ್ಧನೇ, ತಾನು ಯಥಾರ್ಥವಂತನೇ, ತಾನು ಪರಿಶುದ್ಧನೇ, ಆದ್ರೆ ತನ್ನ ಮಕ್ಕಳು ಕೂಡ ಏನ್ ಮಾಡ್ತಾ ಇದ್ದ? ಅವತ್ತನ್ನು ಶುದ್ಧೀಕರಿಸ್ತದೆ. ಹಾಗಾಗಿ ಪ್ರತಿಯೊಂದು ಕುಟುಂಬದಲ್ಲಿ, ಒಂದು ಕುಟುಂಬ ಅಂದ ಮೇಲೆ ಎಲ್ಲರೂ ಶುದ್ಧರಾಗಿರ್ಬೇಕು ಅಂತ ದೇವರು ಇಷ್ಟಪಡ್ತಾನೆ. ಎಲ್ಲರೂ ಪ್ರಾರ್ಥನೆ ದೇವರು ಕೇಳಬೇಕಂದ್ರೆ ಕುಟುಂಬವಾಗಿ ಶುದ್ಧರಾಗಿರ್ಬೇಕಂತ ದೇವರು ಕೇಳ್ತಾ ಇದ್ದೇನೆ. ಎರಡನೇದಾಗಿ ನಾವು ನೋಡುವಾಗ ಯಥಾರ್ಥನು. ದೇವರು ಪ್ರಾರ್ಥನೆ ಕೇಳಬೇಕಂದ್ರೆ, ನಿನ್ನ ವಿಜ್ಞಾಪನೆ ದೇವರು ಕೇಳಬೇಕಂದ್ರೆ ನೀನ್ ಏನಾಗಿರ್ಬೇಕು? ಯಥಾರ್ಥವಂತರಾಗಿರ್ಬೇಕು. ಅದೇ 1ನೇ ವಚನದಲ್ಲಿ ನೋಡ್ತೀವಿ. ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯ 1ನೇ ವಚನ ಏನ್ ಹೇಳ್ತದಲ್ಲಿ, ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಹಲ್ಲೆಲೂಯಾ. ನೋಡ್ರಿ, ಯಥಾರ್ಥ ಚಿತ್ತನು ಅಂದ್ರೆ ಮನುಷ್ಯನಲ್ಲಿ ಯಥಾರ್ಥತನು ಬೇಕು. ಭಯಭಕ್ತಿ ಮುಖ್ಯ, ಮತ್ತು ಕೆಟ್ಟದ್ದನ್ನು ನಿರಾಕರಿಸೋದು ಮುಖ್ಯ, ನಿರ್ದೋಷವಾಗಿ ನಡ್ಕೊಳ್ಳೋದು ಮುಖ್ಯ, ಹಾಗೆ ಯಥಾರ್ಥವಾಗಿರೋದು ಇನ್ನೂ ಮುಖ್ಯ. ಪ್ರಿಯಾ, ನೀನ್ ಈ ಕಡೆ ಬಂದ್ಬಿಡು. ನೀನ್ ಈ ಕಡೆ ಬಂದ್ರೆ ಅವ್ನು ಸೈಲೆಂಟ್ ಆಗ್ಬಿಡ್ತಾನೆ. ಇನ್ನು ಈಗ ಚಾಕ್ಲೇಟ್ ಇದೆ ನಿನ್ಗೆ, ಚಾಕ್ಲೇಟ್ ಇದೆ. ಹಾಗೆ ಏನಾಗುತ್ತಂದ್ರೆ ಪ್ರಿಯರೇ, ಈ ಕುಟುಂಬದಲ್ಲಿ ಯಥಾರ್ಥತೆಯನ್ನು ಚೆನ್ನಾಗ್ಬೇಕು. ಯಾರನ್ನ ಅವ್ರು ಹೇಗಂದ್ರೆ ತುಂಬಾ ಒಳ್ಳೆಯನಪ್ಪ, ಯಥಾರ್ಥವಂತನು, ಹೊಟ್ಟೆಯಲ್ಲಿ ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಯಥಾರ್ಥವಾಗಿ ಮಾತಾಡ್ತಾನೆ, ಯಥಾರ್ಥವಾಗಿ ಪ್ರೀತಿ ಮಾಡ್ತಾನೆ, ಯಥಾರ್ಥವಾಗಿ ಜೀವಿಸ್ತಾನೆ. ಆ ಮಾತು ಬರ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅದೇನೋ ದೊಡ್ಡವರು ಹೇಳ್ತಾರೆ, ಏನಂತೆ, ಅಡಿಕೆಯಲ್ಲಿ ಹೋದಂತ ಮಾನ ಆನೆ ಕೊಟ್ಟರು ಬರಲ್ಲಂತೆ. ಒಂದು ಸಣ್ಣ ವಿಷಯದಲ್ಲಿ ಒಂದು ಮಾನ ಮರ್ಯಾದೆ ಹೋಗ್ಬಿಟ್ರೆ ಆನೆ ಕೊಟ್ಟು ಅಷ್ಟು ದೊಡ್ಡ ಪ್ರಯಾಸ ಪಟ್ಟರು ಬರೋದಿಲ್ಲಂತೆ. ಒಂದು ಕೆಟ್ಟವಳು ಅನ್ಸ್ಕೊಳ್ಳೋದಕ್ಕೆ ಕ್ಷಣಕ್ಕೆ ಸಾಕು, ಕೆಲವು ಸೆಕೆಂಡ್ಗಳು ಸಾಕು. ಆದ್ರೆ ಒಳ್ಳೆಯವನ್ನ ಅನ್ಸ್ಕೊಳ್ಬೇಕಂದ್ರೆ ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಯಥಾರ್ಥತೆ ಬೇಕು ಮನುಷ್ಯರಲ್ಲಿ. ಯಥಾರ್ಥತೆ ಯಾರಲ್ಲಿ ಇರ್ತದೋ ಅವ್ರು ದೇವ್ರು ಏನ್ ಮಾಡ್ತಾನೆ? ರಕ್ಷಿಸ್ತಾನೆ. ಅವ್ರು ಮಾಡಿದ ಎಲ್ಲ ಪ್ರಾರ್ಥನೆ ಕೇಳ್ತಾ ಇರ್ತಾನೆ. ಯೋಬನ ಯಾವ ರೀತಿ ಯಥಾರ್ಥನಾಗಿದ್ದನಂದ್ರೆ, ನಾವು 21ನೇ ವಚನ ನೋಡೋಣ. 21ನೇ ವಚನ ಓದಮ್ಮ. ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡ್ರಿ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು. ಹುಟ್ಟುವಂತ ಮಕ್ಕಳು ಏನಾದ್ರೂ ತಗೊಂಡ್ ಬರ್ತದ?
ಏನು ತಗೊಂಡ್ ಬರ್ ತಾಯಿ ಬಳ್ಳಿ ತಾಯಿ ಕರುಳನ್ನ ಎಳ್ಕೊಂಡು ಬರ್ತದೆ, ಆ ತಾಯಿ ಕರುಳು ಕೂಡ ಕಟ್ ಮಾಡಕ್ ಬಿಡ್ತಾರೆ. ಆಮೇಲೆ ಬೆತ್ತಲೆಯಾಗಿ ಆಚೆ ಬರ್ತಾನೆ, ಹೋಗುವಾಗ ಬೆತ್ತಲೆಯಾಗೆ ಹೋಗ್ತಾರೆ. ಆದ್ರೆ ಮಧ್ಯದಲ್ಲಿ ಏನಕ್ಕೆ ಬಂದ್ರು, ಏನ್ ಸಂಪಾದನೆ ಮಾಡೋ ಅದೆಲ್ಲ ದೇವರೇ ಕೊಟ್ಟಿರ್ತಾನೆ, ದೇವರೇ ತಗೊಳ್ತಾನೆ. ಅಂದ್ರೆ ದೇವ್ರಿಗೆ ಬಿಟ್ಟು ಹೋಗ್ಬಿಡ್ಬೇಕು. ಎಷ್ಟು ಕೋಟಿಗಳು ಸಂಪಾದನೆ ಮಾಡಿದ್ರು, ಎಷ್ಟು ಆಸ್ತಿಗಳು ಮಾಡಿದ್ರು, ಎಲ್ಲ ಬಿಟ್ಟು ಮತ್ತೆ ನಾವು ಹೇಗೆ ಬಂದಿದ್ವೋ ಅದೇ ರೀತಿಯಲ್ಲಿ ಹೋಗ್ತೀವಿ. ಹಾಗಾಗಿ ಯೋಬನ ಜೀವಿತದಲ್ಲಿ ದೊಡ್ಡ ಶ್ರೀಮಂತ, ಐಶ್ವರ್ಯವಂತನು, ಅವನಷ್ಟು ಶ್ರೀಮಂತನು ಯಾರು ಇರ್ಲಿಲ್ಲ ಆ ಕಾಲದಲ್ಲಿ. ಅಷ್ಟು ಏನು ಅವನಿಗೆ ಎಷ್ಟು ಜಾಸ್ತಿ ಇತ್ತಂದ್ರೆ ನಾವು ನೋಡ್ತೀವಿ 3ನೇ ವಚನದಲ್ಲಿ 7,000 ಕುರಿಗಳು, 3,000 ಒಂಟೆಗಳು, ಮತ್ತು 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು. ನೋಡ್ರಿ, ಇಷ್ಟು ಆಸ್ತಿ ಉಳ್ಳಂತನು. ಮತ್ತೆ ಸೇವಕರು ಅಂದ್ರೆ ಎಷ್ಟೋ ಆಳುಗಳಿರ್ತಾರೆ, ಅವನಿಗೆ ಕೆಲಸಗಾರರು ಇರ್ತಾರೆ. ಇಷ್ಟು ಐಶ್ವರ್ಯಂತನು ಮತ್ತು 10 ಜನ ಮಕ್ಕಳು ಎಲ್ಲ ಇತ್ತು. ಆದ್ರೆ ಕಾಲಕ್ರಮೇಣ ಅವನು ಯಾವಾಗ್ಲೂ ಅವ್ರ ಮಕ್ಳು ಏನ್ ಮಾಡ್ತಾರೋ, ಒಂದೊಂದು ದಿವಸ ಒಂದೊಂದು ಕುಟುಂಬದಲ್ಲಿ ಅವ್ರು ಸಪರೇಟ್ ಆಗಿದ್ರು ಕೂಡ ಈ ಮನೇಲಿ ಇವತ್ತು, ನಾಳೆ ಇನ್ನೊಂದು ಮನೇಲಿ, ಎಲ್ಲರೂ ಅಲ್ಲೇ ಊಟ ಮಾಡ್ಬೇಕು, ಒಂದೇ ಮನೇಲಿ ಊಟ ಮಾಡ್ಬೇಕು. ಆ ಬೇರೆ ಬೇರೆ ಇದ್ರು, ಅವ್ರು ರಾತ್ರಿ ಮಲಗ್ಬೋದಾಗಿತ್ತು, ಆದ್ರೆ ಒಂದೇ ಮನೆಯಲ್ಲಿ ಪ್ರತಿದಿನ ಒಂದೊಂದು ಮನೇಲಿ ಅವ್ರು ಔತಣ ಮಾಡ್ತಾ ಇದ್ರು. ಹಾಗೆ ಅವರು ಒಂದು ಮನೆಯಲ್ಲಿ ಎಲ್ಲ ಸೇರಿದ್ದಾರೆ, ಎಲ್ಲ ಒಂದು ಔತಣ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಕುಟುಂಬವಾಗಿ ಅವರು ಅಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಆದರೆ ಅಲ್ಲಿ ಒಂದು ಏನ್ ಘಟನೆ ನಡೀತದೆ ಅಂದ್ರೆ, ಸೈತಾನನು ದೇವ್ರ ಹತ್ರ ಹೋಗ್ತಾನೆ. ದೇವದೂತರು ಒಂದು ಕಡೆ ಮೀಟಿಂಗ್ ಮಾಡ್ತಾ ಇರ್ತಾರೆ, ಒಂದು ಸಭೆಯಾಗಿ ಸೇರಿ ಮಾತಾಡುವಾಗ ಸೈತಾನ ಕೂಡ ಅಲ್ಲಿ ಹೋಗ್ತಾನೆ. ಅಲ್ಲಿ ಏನ್ ನಡೀತದೆ ಅಂದ್ರೆ ಪ್ರೇರೆ, ಆ ಸೈತಾನ ದೇವ್ರ ಕೇಳ್ತಾರೆ ಎಲ್ಲಿಂದ ಬಂದ್ರೆ, ಆ ಭೂಲೋಕದಲ್ಲಿ ಅಲ್ಲಲ್ಲೇ ಸುತ್ಕೊಂಡು ಬಂದೆ ಅಂತಾರೆ. ಹೌದಾ, ಒಳ್ಳೆಯದು. ಅಲ್ಲಿ ಭೂಲೋಕದಲ್ಲಿ ನಾನು ಭಕ್ತನೊಬ್ಬನಿದ್ದಾನೆ, ಯೋಬನ ಅಂತ ಗೊತ್ತಾ ನಿನ್ಗೆ? ಅವನಷ್ಟು ಯಥಾರ್ಥವಂತನು, ಅವನಷ್ಟು ಭಯಭಕ್ತಿಯುಳ್ಳಂತನು, ಅವನಷ್ಟು ನಿರ್ದೋಷಿ ಭೂ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಹೇಳುವಾಗ ಸೈತಾನ್ ದೇವ್ರಿಗೊಂದು ಸವಾಲಾಗ್ತಾನೆ. ಏನ್ ಸವಾಲಂದ್ರೆ, ನೀನು ಅವನ ಮನೆ ಸುತ್ತಲೂ, ಅವನ ಆಸ್ತಿ ಸುತ್ತಲೂ ಬೇಲಿ ಹಾಕಿದ್ಯಲ್ಲ, ಅವನಿಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ಯಲ್ಲ, ಹಾಗಾಗಿ ಚೆನ್ನಾಗೇ ಇದ್ದಾನೆ, ಹಾಗಾಗಿ ಭಯಭಕ್ತಿಯುಳ್ಳನಾಗಿದ್ದಾನೆ, ಹಾಗಾಗಿ ಯಥಾರ್ಥವಂತನಾಗಿದ್ದಾನೆ, ಅವನ್ನೆಲ್ಲ ತೆಗೆದು ನೋಡು, ನೀನು ದೂಷಿಸ್ತಾನೆ. ಹೌದಾ, ಅವನ ಆಸ್ತಿ ಎಲ್ಲ ನೀನು ಕೊಡ್ತೀನಿ, ಪರೀಕ್ಷೆ ಮಾಡು ಅಂತಾನೆ. ಸರಿ, ಇಳಿದು ಬಂದು ಏನ್ ಮಾಡ್ತಾನಂದ್ರೆ, ಫಸ್ಟ್ ಹೋಗ್ತಾನೆ, ಎಲ್ಲಿ ಹೋಗ್ತಾನಂದ್ರೆ, ಅವರು ಎತ್ತುಗಳು, ಎತ್ತುಗಳು ಉಳ್ತಾ ಇದೆ, ಕತ್ತೆಗಳೆಲ್ಲ ಹಿಂದೆ ಮೇಯ್ತಾ ಇದೆ ಅಂತ ಅಲ್ಲಿಗೆ ಹೋಗಿ ಬರ್ತಾನೆ. ಯಾರು ಬರ್ತಾರೆ ಅಂದ್ರೆ, ಬೇರೆ ಒಂದು ಊರಿನವರು ಬಂದು ಏನ್ ಮಾಡ್ತಾರೆ ಅಂದ್ರೆ, ಅವನ್ನೆಲ್ಲ ಶಬಾ ದೇಶದವ್ರು ಬಂದು ಆ ಎತ್ತುಗಳು ನೋಡ್ಕೊಂತಾರೆ, ಕತ್ತೆಗಳು ನೋಡ್ಕೊಳ್ತಾರೆ, ಅಲ್ಲಿರುವಂತ ಹಾಳನ್ನೆಲ್ಲ ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಅವನ ಒಬ್ಬನ್ ತಪ್ಪಿಸ್ಕೊಂಡು ಬಂದು ಯೋಬನ್ಗೆ ಹೇಳ್ತಾ ಇರ್ತಾನೆ, ಸ್ವಾಮಿ, ಈ ರೀತಿ ನಾವು ಎತ್ತುಗಳು ಉಳ್ತಾ ಇದ್ವಿ, ಕತ್ತೆಗಳೆಲ್ಲ ಹಿಂದೆ ಮೇಯ್ತಾ ಇತ್ತು, ಆ ಶಬಾ ದೇಶದವ್ರು ಬಂದು ಎಲ್ಲ ಹಾಳುಗಳನ್ನೆಲ್ಲ ಸಾಯಿಸ್ಬಿಟ್ಟು ಎಲ್ಲ ನೆತ್ಕೊಂಡು ಹೊರಟೋಗ್ಬಿಟ್ರು, ಎಲ್ಲ ಎತ್ತುಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು. ಸರಿ, ಅವ್ರು ಬಂದು ಹೇಳಿ ಮುಗಿಸ್ರಲ್ಲೇ ಇನ್ನೊಬ್ಬರು ನೋಡಿ ಬರ್ತಾನೆ. ಇನ್ನೊಬ್ಬರು ಬಂದು, ಸ್ವಾಮಿ, ನಾವೆಲ್ಲ ಕುರಿಗಳು ಮೇಯಿಸ್ತಾ ಇದ್ವಿ, ಆಕಾಶದಿಂದ ಬೆಂಕಿ ಬಿದ್ದು ಎಲ್ಲ ಕುರಿಗಳು ಸುಟ್ಟೋಯ್ತು, ಎಲ್ಲ ಹಾಳುಗಳು ಸತ್ತೋಗ್ಬಿಟ್ರು, ನಾನು ಎಲ್ಲೋ ಕೊನೆಯಲ್ಲಿದ್ದೆ, ನಾನೊಬ್ಬನ್ ತಪ್ಪಿಸ್ಕೊಂಡು ಓಡ್ ಬಂದೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅಷ್ಟರೊಳಗೆ ಅವ್ನು ಹೇಳಿ ಮುಗಿಸೋದ್ರೆ ಇನ್ನೊಬ್ರು ಓಡ್ ಬರ್ತಾನೆ. ಸ್ವಾಮಿ, ನಾನೆಲ್ಲ ಒಂಟಿಗಳು ಒಂದು ಕಡೆ ಮೇಯಿಸ್ತಾ ಇದ್ದೆ, ಇನ್ನು ಬೇರೆಯವರು ಬಂದು ಏನ್ ಮಾಡ್ತಾರೆ, ಅವರೆಲ್ಲ ಕತ್ತಿಯಿಂದ ಆಳುಗಳನ್ನೆಲ್ಲ ಸಾಯಿಸ್ಬಿಟ್ಟು ಒಂಟಿಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳೋದು. ಇನ್ನೊಬ್ಬ ನೋಡ್ ಬರ್ತಾನೆ, ಸ್ವಾಮಿ, ನಿಮ್ ಮಕ್ಕಳೆಲ್ಲ ಸೇರಿ ಒಂದು ಮನೆಯಲ್ಲಿ ಔತಣ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲ ಸಂತೋಷ ಊಟ ಮಾಡೋದ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, 4 ಕಡೆಯಿಂದ ಜೋರಾದ ಗಾಳಿ ಬಂದ್ಬಿಡ್ತು. ಜೋರಾದ ಗಾಳಿ ಅಂದ್ರೆ ಮನೆನೇ ಹೌಚ್ಕೊಂಡು ಬಿದ್ದೋಯ್ತು, ಗೋಡೆಗಳೆಲ್ಲ ಬಿದ್ದು ಎಲ್ಲ ಅವ್ರ ಮೇಲೆ ಬಿದ್ದೋಯ್ತು, ಎಲ್ಲರೂ ಸತ್ತೋಗ್ಬಿಟ್ರು. ಇದನ್ನ ತಿಳ್ಸಕ್ಕೆ ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ ಅಂತಾನೆ. ಅಂತ ಸಂದರ್ಭದಲ್ಲಿ ನೀನು ನಾನಾದ್ರೆ ಏನ್ ಮಾಡ್ತೀವಿ? ನಾವೇನ್ ಮಾಡ್ತೀವಿ ಅಂದ್ರೆ, ಇಡೀ ಶಾಪ ಆಗ್ತೀವಿ ದೇವರಿಗೆ. ನಾನಿಷ್ಟು ಪ್ರಾರ್ಥನೆ ಮಾಡಿ, ಇಷ್ಟು ನನ್ನ ಮಕ್ಕಳನ್ನು ಶುದ್ಧೀಕರಿಸಿ, ನಾನಿಷ್ಟು ಚೆನ್ನಾಗಿದ್ದೆ, ನಾನು ಯಾರಿಗೇನು ಅನ್ಯಾಯ ಮಾಡಲಿಲ್ಲ, ನನಗೆ ದೇವರಿಂದ ಕಷ್ಟ ಕೊಡ್ಬೇಕಾ, ನನ್ನ ಮಕ್ಕಳು ಹೋಯ್ತು, ನನ್ನ ಆಸ್ತಿ ಹೋಯ್ತು ಅಂತೇಳಿ ಹೊರಲಾಡಿ ಬೇಕಾದ್ರೆ 10 ಗೋಲಾಡಿ ಇಡೀ ಶಾಪ ದೇವ್ರಿಗೆ ಆಗ್ತಾ ಇದ್ರು. ಆದ್ರೆ ಯೋಬನು ಏನ್ ಮಾಡ್ತಾ ಇದ್ದಾನೆ, ತಾಯಿ ಗರ್ಭದಿಂದ ನಾನು
ಏನು ಇಲ್ಲದವನಾಗಿ ಬಂದಿದ್ದೀನಿ, ಏನು ಇಲ್ಲದವನಾಗಿ ಹೋಗ್ತೀನಿ. ಎಲ್ಲ ದೇವರೇ ಕೊಟ್ಟ, ಎಲ್ಲ ದೇವರು ತಗೊಂಡು ದೇವ್ರ ಸ್ತೋತ್ರ. ಯಥಾರ್ಥ ನೋಡ್ರಿ, ಹಲ್ಲೆಲೂಯಾ. ಯಥಾರ್ಥ ಅಂದ್ರೆ ಅಂತ ಯಥಾರ್ಥತೆ ದೇವರ ಆರಿಸ್ಕೊಂಡಂತ ಮನುಷ್ಯರಾದ ನಮ್ಮಲ್ಲಿ ಇರಬೇಕು. ಆ ಯಥಾರ್ಥವಾಗಿದ್ದು ಪ್ರಾರ್ಥನೆ ಮಾಡುವಾಗ ದೇವ್ರೇನ್ ಮಾಡ್ತಾನೆ, ಪ್ರಾರ್ಥನೆ ಕೇಳ್ತಾನೆ, ಏನ್ ಕೇಳಿದ್ರೆ ಅದೆಲ್ಲ ಕೊಡ್ತಾನೆ. ಹಾಗಾಗಿ ಖಂಡಿತವಾಗ್ಲು ಪ್ರಾರ್ಥನೆ ಕೇಳ್ಬೇಕಂದ್ರೆ ಮೊದಲು ಶುದ್ಧತ್ವ ಇರಬೇಕು, ಎರಡನೇದು ಯಥಾರ್ಥತೆ ಇರಬೇಕು. ಯಾರಲ್ಲಿ ಯಥಾರ್ಥತೆ ಇರ್ತದೋ ಅವ್ರ ಪ್ರಾರ್ಥನೆ ದೇವರೇನು ಕೇಳಿ ಅವ್ರಿಗೆ ಉತ್ತರ ಕೊಡ್ತಾನೆ. ನೋಡ್ರಿ, ಇನ್ನೊಂದು ವಚನ ನೋಡೋಣ. 23ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ 23ನೇ ಅಧ್ಯಾಯ 10ನೇ ವಚನ ಏನ್ ಹೇಳ್ತದೆ? ಯೋಬನ ಗ್ರಂಥ 23:10. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆ. ಹಲ್ಲೆಲೂಯಾ. ನೋಡಿ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು. ನಾನು ಯಾವ ದಾರಿಯಲ್ಲಿ ಹೋಗ್ತೀನಿ, ಯಾವ ದಾರಿಯಲ್ಲಿ ಬರ್ತೀನಿ, ನಾನು ಏನು ಮಾಡ್ತೀನಿ ಎಲ್ಲ ಆತನಿಗೆ ಗೊತ್ತಿದೆ. ಆತನು ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬೆಳ್ಳಿ ಬಂಗಾರವಾಗಿ ಕಾಣ್ತೀನಿ. ಏನಂತೆ? ಚೊಕ್ಕ ಬಂಗಾರ ಅಂದ್ರೆ ನಮ್ಮ ನೆರಳು ಅದರಲ್ಲಿ ಕಾಣ್ತದೆ. ನಾವು ಬೇರೆ ಕನ್ನಡಿ ಏನ್ ಬೇಕಾಗಿಲ್ಲ. 24 ಕ್ಯಾರೆಟ್ ಅಂದ್ರೆ ಅದು ಅಫರಂಜಿ, ಅದಕ್ಕಿಂತ ಹೆಚ್ಚಾದ ಬಂಗಾರ ಶ್ರೇಷ್ಠತೆ ಇಲ್ಲ. ಅಷ್ಟು ಶ್ರೇಷ್ಠ ಬಂಗಾರವಾಗಿ ನಾನು ಕಾಣಿಸ್ತೀನಿ. ಅಂದ್ರೆ ಅಷ್ಟು ಯಥಾರ್ಥವಾಗಿ ನಾನಿದ್ದೀನಿ, ಅಷ್ಟು ಭಕ್ತಿಯಲ್ಲಿ ನಾನಿದ್ದೀನಿ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ ಪ್ರಿಯರೇ. ಆದ್ರಿಂದ ಯೋಬನ ಹಾಗೆ ಪ್ರತಿಯೊಬ್ಬರು ಯಥಾರ್ಥವಾಗಿರ್ಬೇಕು. ಇನ್ನು ಒಂದು ವಚನ ನೋಡ್ಕೊಳ್ಳುವಾಗ 27ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 4ನೇ ವಚನ ನೋಡ್ರಿ, ಏನ್ ಹೇಳ್ತಾರೆ? 27ನೇ ಅಧ್ಯಾಯ 4ನೇ ವಚನ ಏನ್ ಹೇಳ್ತಾರೆ ಅಂದ್ರೆ, ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ, ನನ್ನ ನಾಲಿಗೆಯು ಎಷ್ಟು ಮಾತ್ರಕ್ಕೂ ಮೋಸದ ಮಾತುಗಳನ್ನಾಡುವುದಿಲ್ಲ. ಆಮೇನ್. ನೋಡ್ರಿ, ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ. ಹಲ್ಲೆಲೂಯಾ. ಯಥಾರ್ಥನಂದ್ರೆ ಅವನ ತುಟಿಯಲ್ಲಿ ಯಾವತ್ತಿಗೂ ಅನ್ಯಾಯ ಬರೋದಿಲ್ಲ. ಅನ್ಯಾಯದ ಮಾತುಗಳು, ಮೋಸದ ಮಾತುಗಳು, ಕುಚೋದ ಮಾತುಗಳು, ಬೇಡವಾದ ಮಾತುಗಳು ಬರೋದೇ ಇಲ್ಲ. ಮತ್ತು ನನ್ನ ನಾಲಿಗೆಯು ಎಷ್ಟು ಮಾತ್ರಕ್ಕೂ ಮೋಸದ ಮಾತುಗಳು ಆಡುವುದಿಲ್ಲ. ಅಂದ್ರೆ ಪ್ರಾಣ ಹೋದ್ರು ಬೇಕಾದ್ರೆ ಅನ್ಕೊಳ್ತೀನಿ, ಮೋಸದ ಮಾತುಗಳು ನನ್ನ ನಾಲಿಗೆ ನುಡಿಯೋದಿಲ್ಲ. ಅಷ್ಟು ಯಥಾರ್ಥವಂತನಾಗಿದ್ದನು. ಅದಕ್ಕೆ ದೇವರು ಏನ್ ಹೇಳ್ತಾನೆ, ಅವನಷ್ಟು ಒಳ್ಳೆಯವನು, ಅಷ್ಟು ಸಾಕ್ಷಿ ಈ ಭೂ ಪ್ರಪಂಚದಲ್ಲಿ ಯಾರು ಇಲ್ಲ, ಈ ಭೂ ಪ್ರಪಂಚದಲ್ಲಿ ಯಾರು ಇಲ್ಲ. ಇನ್ನೂ ಒಂದು ವಚನ ನಾವು ನೋಡ್ಕೊಂಡ್ರೆ 31ನೇ ಅಧ್ಯಾಯದಲ್ಲಿ 31ನೇ ಅಧ್ಯಾಯದ 5ನೇ ವಚನದಿಂದ ನೋಡ್ರಿ, ಏನ್ ಹೇಳ್ತದೆ ಅಲ್ಲಿ? ದೇವರು ನನ್ನನ್ನು ನ್ಯಾಯವಾದ ಕಾಸಿನಲ್ಲಿ ತೂಗಿ ನನ್ನ ಯಥಾರ್ಥತ್ವವನ್ನು ತಿಳ್ಕೊಳ್ಳಲಿ. ಏನು ದೇವರಿಗೆ ಸವಾಲು ಎಸಿತಾ ಇದ್ದಾನೆ? ಏನಂತ? ದೇವರು ನನ್ನನ್ನು ನ್ಯಾಯವಾದ ತ್ರಾಸಿನಲ್ಲಿ ತೂಗಿ ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ಒಂದು ವೇಳೆ ನಾನು ಕಪಟದ ಜೊತೆಯಲ್ಲಿ ನಡೆದು ಮೋಸವನ್ನು ಹಿಂಬಾಲಿಸಿ ಓಡಿ ನನ್ನ ನಡತೆಯಲ್ಲಿ ದಾರಿ ತಪ್ಪಿದರೆ, ನನ್ನ ಹೃದಯವು ಕಂಡದ್ದು ಹಿಂಬಾಲಿಸಿದರೆ, ನನ್ನ ಕೈಗಳಲ್ಲಿ ಕಲ್ಮಶ ಅಂಟಿಕೊಂಡಿದ್ದರೆ, ನಾನು ಬಿತ್ತಿದ್ದನ್ನು ಮತ್ತೊಂದು ಉಣ್ಣಲಿ, ನನ್ನ ಬೆಳೆಯು ನಿರ್ಮೂಲವಾಗಲಿ. ಅಂದ್ರೆ ಯಥಾರ್ಥವಾಗಿ ಎಷ್ಟು ಒಳ್ಳೆ ರೀತಿಗೆ ಮಾತಾಡ್ತಾ ಇದ್ದ ನೋಡ್ರಿ. ನಾನು ಯಾರ್ದನ್ನ ಅಪಹರಿಸಿದ್ರೆ, ಮತ್ತೊಬ್ಬನ ದಾರಿಯಲ್ಲಿ ಹೋಗಿದ್ರೆ, ನಾನು ಕಪಟದ ಜೊತೆಯಲ್ಲಿ ಕಪಟ ಜನಗಳು ಇರ್ತಾರಲ್ಲ, ಒಳಗೊಂದು ಹೊರಗೊಂದು, ಏನೋ ಎದುರು ಕಾಣೋಗೊಂದು ಮಾತು ಮಾತಾಡ್ತಾರೆ, ಮುಂದಕ್ಕೆ ಹೋಗ್ಬಿಟ್ರೆ ಇನ್ನೊಂದು ಮಾತು ಮಾತಾಡ್ತಾರೆ. ಆ ರೀತಿ ಕಪಟದ ಅವ್ರ ಜೊತೆಯಲ್ಲಿ ನಾನು ನಡೆದಿದ್ರೆ, ಮೋಸವನ್ನು ಹಿಂಬಾಲಿಸಿದ್ರೆ, ನನ್ನ ನಡತೆಯಲ್ಲಿ ದಾರಿ ತಪ್ಪಿದ್ರೆ, ನನ್ನ ಎದುರು ಕಂಡದ್ದು ಹಿಂಬಾಲಿಸಿದ್ರೆ, ಏನ್ ಕಂಡ್ರೆ ಅದನ್ನೆಲ್ಲ ಹಿಂಬಾಲಿಸಿದ್ರೆ, ಅಥವಾ ನನ್ನ ಕೈಗಳಲ್ಲಿ ಕಲ್ಮಶ ಅಂಟಿಕೊಂಡಿದ್ದರೆ, ಎಷ್ಟು ಚೆನ್ನಾಗಿ ಹೇಳ್ತೇನೆ, ನನ್ನ ಕೈಗಳಲ್ಲಿ ಕಲ್ಮಶವೇನಾದ್ರೂ ಅಂಟಿಕೊಂಡಿದ್ರೆ, ನನ್ನ ಹೃದಯವು ಕಂಡದ್ದು ಹಿಂಬಾಲಿಸಿ. ಕೆಲವರು ಹೃದಯ ಅಂದ್ರೆ ಮನಸ್ಸು ಕೆಲವರು ಏನ್ ನೋಡಿದ್ರೆ ಅದೆಲ್ಲ ಬೇಕು ಅನಿಸ್ತದೆ. ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಬ್ಬನು ಎಲ್ಲ ನನ್ಗೆ ಬೇಕು ಅನಿಸ್ತಾ ಇದೆ ಕೆಲವರು ಮನಸ್ಸು. ಆದರೆ ಯೋಬನು ಹೇಳ್ತಾ ಇದ್ದೇನೆ, ಯಾವುದು ಅವನು ಆಶಿಸಿಲ್ಲ, ಯಾವುದು ಆಶಿಸಿಲ್ಲ. ಹಾಗಾಗಿ ಆ ಒಂದು ಯಥಾರ್ಥತೆ ಅದು ಯಾರು? ದೇವರ ಮಕ್ಕಳಲ್ಲಿ ಬೇಕು. ಆ ಯಥಾರ್ಥತೆ ಯಾರು ಇರ್ತಾರೋ ಅವ್ರನ್ನ ದೇವ್ರೇನ್ ಮಾಡ್ತಾನೆ? ಪ್ರೀತಿಸ್ತಾನೆ. ಅವ್ರ ಪ್ರಾರ್ಥನೆ ಕೇಳ್ತಾನ್ರಿ. ಹಾಗಾಗಿ ಯೋಬನ ಜೀವಿತದಲ್ಲಿ ಶುದ್ಧತ್ವ ಇದೆ, ಆ ಕುಟುಂಬದಲ್ಲಿ ಶುದ್ಧತ್ವ ಇದೆ, ಅವನ ಜೀವಿತದಲ್ಲಿ ಯಥಾರ್ಥತೆ ಇದೆ.
ಯೋಬನ ಜೀವಿತದಲ್ಲಿ ಏನಿದೆ? ಯಥಾರ್ಥತೆ ಇದೆ. ಹಾಗೆ ಯಥಾರ್ಥತೆ ಇರಬೇಕು. ಮೂರನೇದಾಗಿ ನೋಡ್ತೀವಿ, ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ, ಅಂದ್ರೆ ದೇವರನ್ನ ಕುತೂಹಲ ಹುಡುಕಬೇಕು. ದೇವರಲ್ಲಿ ಏನು ಸಿಗುತ್ತೆ, ದೇವರಲ್ಲಿ ಏನು ಸಿಗುತ್ತೆ, ಯಾವ ಆಶೀರ್ವಾದ ನನಗೆ ಸಿಗುತ್ತೆ, ದೇವರು ಇವತ್ತು ಯಾವ ಮಾತಿನಿಂದ ನನ್ನ ಮಾತಾಡ್ತಾನೆ, ಯಾವ ಮಾತಿನ ಮುಖಾಂತರ ಆಶೀರ್ವಾದ ವಚನ ಇಟ್ಟಿದ್ದಾನೆ, ನನ್ನ ಜೀವಿತದಲ್ಲಿ ಏನು ತಪ್ಪು ಹೋಗಿದೆ, ದೇವ್ರ ವಿರುದ್ಧವಾಗಿ ನಾನು ಏನು ತಪ್ಪಿ ಜೀವಿಸ್ತಾ ಇದ್ದೀನಿ, ಯಾವ ಮಾತಿಂದ ನಾನು ಸರಿಪಡಿಸ್ಕೊಳ್ಬೋದು, ಯಾವ ಆಜ್ಞೆ ಇವತ್ತು ನಾನು ದೇವ್ರು ಕೊಡ್ತಾ ಇದ್ದಾನೆ, ಯಾವ ಎಚ್ಚರಿಕೆ ಮಾತು ನಾನು ಕೊಡ್ತಾ ಇದ್ದಾನೆ ಎಂಬುದಾಗಿ ಏನ್ ಮಾಡ್ಬೇಕು? ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಬೇಕಂತೆ. ಧ್ಯಾನ ಮಾಡುತ್ತಾ, ಆರಾಧನೆ ಮಾಡುತ್ತಾ, ಆತನ ಮಹಿಮೆ ಪಡಿಸುತ್ತಾ ಆತನ ಪ್ರಸನ್ನತೆನ ಏನ್ ಮಾಡ್ಬೇಕು? ನಾವು ಬಯಸಬೇಕಂತೆ. ಹಾಗಾಗಿ ಯಾವ ರೀತಿ ಪ್ರಸನ್ನತೆ ಅಂತ ನಾವು ನೋಡುವಾಗ ನೋಡ್ರಿ, ದಾವೀದನು ತನ್ನ ಮಗನಿಗೊಂದು ಮಾತು ಹೇಳ್ತಾನೆ. ದಾವೀದನು ತನ್ನ ಮಗನಿಗೆ ಎಚ್ಚರಿಕೆ ಮಾತುಗಳು ಹೇಳ್ತಾ ಇದ್ದಾನೆ ನೋಡ್ರಿ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಚನ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಚನ ಏನ್ ಹೇಳ್ತದೆ? ಅವನು ಆಸನನನ್ನು ಎದುರುಗೊಳ್ಳುವುದಕ್ಕೆ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಚನ. ದೇವರ ಆತ್ಮವು ಬಂದದ್ದರಿಂದ, ಪೇಜ್ ನಂಬರ್ 487. ಅಲ್ಲಿಂದನೇ ಓದು. ದೇವರ ಆತ್ಮವು ಬಂದದ್ದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸಾನೆ, ಎಲ್ಲ ಯುದ್ಧದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ನೋಡಿ ಏನ್ ಹೇಳ್ತಾ ಇದ್ದಾನೆ? ನಾವು 2ನೇ ವಚನ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ. ಕೆಲವು ಸಾರಿ ಕೆಲವು ಪದಗಳು ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ಏನಾಗ್ತದೆ? ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ಅಂದ್ರೆ ದೇವರನ್ನ ಯಾರು ಹೊಂದಿಕೊಳ್ಳೋದಂದ್ರೆ ದೇವರ ಸನ್ನಿಧಿಗೆ ಬಂದು ಆತನ ಸ್ವೀಕಾರ ಮಾಡ್ಕೋಬೇಕು, ಆತನ ಮಾತುಗಳು ಸ್ವೀಕಾರ ಮಾಡ್ಕೊಳ್ಬೇಕು. ಆ ಸ್ವೀಕಾರ ಮಾಡಿಕೊಳ್ಳುವಾಗ ದೇವರು ನಿಮ್ಮೊಟ್ಟಿಗೆ ಇರ್ತಾನೆ. ದೇವರು ನಿಮ್ಮೊಟ್ಟಿಗಿದ್ದು ಏನು ಹೊಂದಿಕೊಂಡಿರುವ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮ್ಗೆ ಸಿಕ್ಕುವನು. ಜ್ಞಾನೋಕ್ತಿ 8:17 ಏನ್ ಹೇಳ್ತದೆ? ನನ್ನನ್ನು ಪ್ರೀತಿಸೋರು ನಾನು ಪ್ರೀತಿಸ್ತೇನೆ, ಆತನನ್ನು ಹುಡುಕೋರು ನನ್ನನ್ನು ಕಂಡುಕೊಳ್ಳುವರು. ಅಂದ್ರೆ ದೇವರನ್ನು ಹುಡುಕ್ಬೇಕು. ಯಾವ ರೀತಿ? ಇವತ್ತು ಸಭೆಗೆ ಬಂದಿದ್ವಿ, ಈ ಒಂದು ಸಭೆಗೆ ನಾವು ಕುತ್ಕೊಂಡಿದ್ವಿ, ದೇವರ ಮಾತುಗಳು ಏನೇನು ಹೇಳ್ತಾ ಇದ್ದೋ ಅದನ್ನೆಲ್ಲ ನಾವು ಹುಡುಕ್ತಾ ಇದ್ವಿ. ಅದನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸ್ಕೊಂಡು ಆ ಮಾತಿನ ಪ್ರಕಾರ, ಆ ವಾಕ್ಯದ ಪ್ರಕಾರ ನಮ್ಮ ಜೀವಿತಗಳನ್ನು ಬದಲಾಯಿಸ್ಕೊಂಡು ನಾವು ನಡೆದರೆ ಈ ಲೋಕದಲ್ಲಿ ಒಂದ್ ವೇಳೆ ಕಷ್ಟ ಇರ್ಬೋದ್ರಿ, ಇರೋದ್ರಲ್ಲಿ ಊಟ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ. ಈ ಲೋಕ ಬಿಟ್ರೆ ಪರಲೋಕ ನಿತ್ಯ ಜೀವಿತ ದೇವರು ಕೊಡ್ತಾನೆ. ಯುಗಾಂತರಲ್ಲಿ ಜೀವಿಸುವಂತ ಜೀವಿತ ಕೊಡ್ತಾನೆ. ಅಲ್ಲಿ ಯಾವ ಕಣ್ಣೀರು ಇರೋದಿಲ್ಲ, ಯಾವ ಹಸಿವು ಇರೋದಿಲ್ಲ, ಯಾವ ಕಷ್ಟ ಪಡುವಂತ ಪ್ರಯಾಸಗಳಿರೋದಿಲ್ಲ, ಯಾವ ಬಿಸಿಲು ಇರೋದಿಲ್ಲ, ಮರಣ ಹಸಲ ಅಲ್ಲಿ ಇರೋದಿಲ್ಲ, ಕತ್ತಲು ಹಸಲ ಇರೋದಿಲ್ಲ. ಅಂತ ಒಳ್ಳೆ ಜೀವಿತವನ್ನ ಯಾವತ್ತು ಎಲ್ಲಿ ತನಕ ನಾವು ದೇವ್ರು ನುಡಿತೀವೋ ಅಲ್ಲಿ ತನಕ ದೇವ್ರು ನಮ್ಮೊಟ್ಟಿಗೆ ಇರ್ತಾನೆ. ಯಾವತ್ತು ದೇವ್ರು ನೀನು ಬಿಡ್ತೀಯೋ ದೇವ್ರು ಕೂಡ ನಿನ್ನನ್ನು ಬಿಟ್ಟು ಬಿಡ್ತಾನೆ. ಕಾರಣ ದೇವ್ರು ನುಡ್ಕೋರು ಎಷ್ಟೋ ಜನ ಇರ್ತಾರೆ. ಯಾರು ಹುಡುಕಿದರೆ ಅವ್ರಿಗೆ ಸಿಗ್ತಾ ಇರ್ತಾನೆ. ಯಾರು ದೇವ್ರನ್ನ ಹೊಂದ್ಕೊಂಡಿರ್ತಾರೋ ಅವರೊಟ್ಟಿಗೆ ಆತನು ಹೊಂದ್ಕೊಂಡಿರ್ತಾನೆ. ಯಾರು ದೇವ್ರನ್ನ ತೆಗಳ್ತಾರೋ ದೇವ್ರು ಕೂಡ ಅವ್ರನ್ನ ನಿಶ್ಶಬ್ದವಾಗಿ ಸುಮ್ಮನೆ ಆಗಿರ್ತಾರೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆತನನ್ನು ಬಿಟ್ರೆ ನಿಮ್ಮನ್ನು ಬಿಟ್ಟು ಬಿಡುವನು. ಇನ್ನೂ ಒಂದು ವಚನ ನಾವು ಹೋಗೋಣ, ಇನ್ನು ಸ್ವಲ್ಪ ಆಳವಾಗಿ ಹೋಗೋಣ. 28ನೇ ಅಧ್ಯಾಯ 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನ ನೋಡ್ರಿ. 28:9ನೇ ವಚನ ಏನ್ ಹೇಳ್ತಾ ಇದೆ? ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಇಲ್ಲಿ ಏನ್ ಹೇಳ್ತದೆ? ದಾವೀದನ್ ಹೇಳ್ತಾ ಇದ್ದಾನೆ, ಸೊಲೊಮನ್ ತನ್ನ ಪ್ರಿಯ ಮಗನ್ಗೆ ಹೇಳ್ತಾ ಇದ್ದಾನೆ ಅಂತ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು. ಅಂದ್ರೆ ದಾವೀದನ್ಗೆ ಎಷ್ಟು ಸುಮಾರು ಮಕ್ಕಳಿದ್ದಾರೆ.
ಆತನಿಗೆ ಒಂದು 7 ಜನ ಎಷ್ಟೋ ಹೆಂಡತಿರಿದ್ದಾರೆ. 7 ಜನ ಚಿಲ್ಲರೆ ಹೆಂಡತಿರಿದ್ದಾರೆ ಮತ್ತು ಅನೇಕ ಮಕ್ಕಳಿದ್ದಾರೆ. ಎಲ್ಲಾ ಮಕ್ಕಳನ್ನ ಬಿಟ್ಟು ಸೊಲೊಮನ್ಗೆ ಏನ್ ಹೇಳ್ತಾರೆ, ನೀನಂತೂ ಅವ್ರ ಕತೆ ಬಿಟ್ಬಿಡು. ಅವ್ರು ನಂಬಿದರೆ ನಂಬಲಿ, ದೇವ್ರ ಬಗ್ಗೆ ಜೀವಿಸಿದ್ರೆ ಜೀವಿಸಲಿ, ಇಲ್ಲಾಂದ್ರೆ ಬಿಟ್ಬಿಡು. ಆದ್ರೆ ಏನ್ ಮಾಡ್ಬೇಕು, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಹಲ್ಲೆಲೂಯಾ ಏನಾದ್ರೂ ಮಾಡಿದ್ರೆ ಸಂಪೂರ್ಣ ಹೃದಯದಿಂದ ಮಾಡಬೇಕು, ಮನಸ್ಸಂತೋಷವಾಗಿ ಮಾಡ್ಬೇಕು. ಮಾಡ್ಲೋ ಬೇಡವೋ, ಕೊಡ್ಲೋ ಕೊಡದೆ ಇರ್ಲೋ, ಏನೋ ಸಹಾಯ ಮಾಡ್ಲೋ ಮಾಡದೆ ಇರ್ಲಿ, ಅಯ್ಯೋ ಪಾಸ್ಟ್ರು ಹೋಗದೆ ಇದ್ರೆ ಏನ್ ಅಂದ್ಕೊಳ್ತಾನೋ, ನಾನೇನ್ ಅನ್ಕೊಂಡ್ರೆ ನಿನ್ಗೇನು, ದೇವ್ರು ಮೆಚ್ಚಬೇಕು. ಇವಾಗ ಅನೇಕರು ಬರ್ತೀವಿ ಅಂತ ಹೇಳಿದ್ರು, ಕೆಲವರು ಮಾತ್ರ ಬಂದಿದ್ವಿ. ದೇವರ ಸ್ತೋತ್ರ. ನೀವೇನ್ ಮಾಡಿದ್ರಿ, ಸಂಪೂರ್ಣ ಹೃದಯದಿಂದ ನಾನು ದೇವರ ಆಲಯಕ್ಕೆ ಹೋಗ್ಬೇಕು, ದೇವರನ್ನ ಪ್ರಾರ್ಥನೆ ಮಾಡ್ಬೇಕು, ದೇವ್ರ ಹತ್ರ ಹೊಂದ್ಕೊಳ್ಬೇಕು. ಏನ ಮಾಡಿದ್ರು ಮನಸ್ಸು ಸಂತೋಷದಿಂದ ಆತನ ಸೇವಿಸಂದ್ರೆ ಆರಾಧಿಸಬೇಕು, ಕೊಂಡಾಡಬೇಕು, ಆತನ ನಾಮನ್ ಘನಪಡಿಸಬೇಕು, ಮನಸ್ಸು ಸಂತೋಷದಿಂದ ಆತನ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು. ಹಲ್ಲೆಲೂಯಾ. ಇಲ್ಲಿ ಬಂದಿರೋ ಹೃದಯಗಳು ವಿಚಾರಿಸ್ತಾನೆ, ಬರ್ದಿರೋರು ಹೃದಯಗಳು ವಿಚಾರಿಸ್ತಾನೆ. ಒಂದು ತೀರ್ಪು ದಿನದಲ್ಲಿ ಯಾಕಪ್ಪ ಇಂಥ ದಿವಸ ನೀನ್ ಯಾಕೆ ಬರ್ಲಿಲ್ಲ, ಯಾಕಪ್ಪ ಅಂದ್ರೆ ಸ್ವಾಮಿ ನಿನ್ ಬಗ್ಗೆ ನನ್ಗೆ ಯಾರು ಹೇಳಿಲ್ಲ. ನಿನ್ನ ವಿಷಯ ನೀನ್ ಬಂದಿದ್ರೆ ತಾನು ನಿನ್ಗೆ ಹೇಳೋದು. ಬಂದಿರೋರು ಕೇಳ್ತಾ ಇದ್ದಾರೆ, ಬರ್ದಿರೋರು ಏನ್ ಕೇಳ್ತಾರೆ? ಕೇಳಕ್ ಅವಕಾಶ ಉಂಟಾ? ಇಲ್ಲ. ಅದಕ್ಕೇನ್ ಹೇಳ್ತಾನೆ, ಆತನು ಯೆಹೋವನು ಎಲ್ಲಾ ಹೃದಯಗಳು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳು ಬಲ್ಲವನಾಗಿರ್ತಾನಲ್ಲ. ನಾರಾದ್ರೆ ನೀವು ಅಷ್ಟೇ ನನ್ನನ್ನು ಒಳ್ಳೆ ಶರ್ಟು ಒಳ್ಳೆ ಇದಾಕೊಂಡು ಬಂದ ಮೇಲೆ ನೋಡ್ತಾ ಇರ್ಬೋದು, ನಾನು ನಿಮ್ಮನ್ನ ಮೇಲೆ ನೋಡ್ತಾ ಇರ್ಬೋದು. ಆದರೆ ದೇವರು ನಮ್ಮ ಮನಸ್ಸಂಕಲ್ಪ ಒಳಗೆ, ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ಆಲೋಚನೆಗಳೇನಿದೆ, ನಮ್ಮ ಗ್ರಹಿಕೆ ಇದೆ ಎಲ್ಲವನ್ನ ಆತನ ತಿಳ್ಕೊಂಡಿರ್ತಾನೆ. ಅದಕ್ಕೆ ಮಗನ ಬುದ್ಧಿವಾದ ಹೇಳ್ತಾ ಇದ್ದಾನೆ, ಮಗನೇ ನೀನಂತೂ ನಿನ್ನ ತಂದೆ ದೇವರನ್ನ ಸಂಪೂರ್ಣ ಹೃದಯದ ಮನಸ್ಸಂಕಲ್ಪದಿಂದಲೂ ಮನಸ್ಸು ಸಂತೋಷದಿಂದ ಆತನ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳು ವಿಚಾರಿಸುವನು, ಎಲ್ಲಾ ಮನಸ್ಸಂಕಲ್ಪವನ್ನು ಬಲ್ಲವನಾಗಿರ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಏನು? ನೀನು ಆತನನ್ನು ಹುಡುಕುವುದಾದರೆ ಆತ ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಏನು? ಶಾಶ್ವತವಾಗಿ ತಳ್ಳಿಬಿಡ್ತಾನಂತೆ. ಮತ್ತೆ ನೀನು ಪರಲೋಕಕ್ಕೆ ಹೋಗೋದೇ ಇಲ್ಲ. ನರಕದಲ್ಲಿ ಹೋಗಿ 24 ಗಂಟೆ ಬೆಂಕಿಯಲ್ಲಿ ಸುಡಬೇಕಾಗುತ್ತೆ. ಪ್ರಿಯ ನನ್ನ ಸಹೋದರ ಸಹೋದರಿ, 24 ಗಂಟೆ ಬೆಂಕಿಯಲ್ಲಿ 24 ಗಂಟೆ ತಾನೆ ಸುಟ್ಬಿಡ ಅನ್ಬಿಡು, ಆಮೇಲೆ ಹೋಗ್ಬಿಡ. ಇಲ್ಲ, ಸುಟ್ಟು ಹೋಗಲ್ಲ. ಯುಗಾಂತರ ಸುಡ್ತಾನೇ ಇರ್ತೀಯ. ಯುಗಾಂತರ ನಿನ್ನ ಪಾಪಗಳಿಗೆ ಅಲ್ಲಿ ಶಿಕ್ಷೆ ಅನುಭವಿಸ್ತಾನೇ ಇರ್ಬೇಕು. ಯುಗಾಂತರಗಳು ದೇವರು ಯುಗಾಂತರ ಜೀವಿಸ್ತಾನೆ. ನರಕ ಎಷ್ಟು ಯುಗಗಳಿರ್ತದೋ ಪರಲೋಕ ಕೂಡ ಅಷ್ಟೇ ಯುಗಗಳು ಇರ್ತದೆ. ಪರಲೋಕ ಎಷ್ಟು ಯುಗಗಳು ಇರ್ತದೋ ನರಕ ಕೂಡ ಅಷ್ಟೇ ಯುಗಗಳಿರ್ತದೆ. ದೇವರು ನಂಬಿದ ಮಕ್ಕಳು ಪರಲೋಕದಲ್ಲಿ ದೇವರ ಹತ್ರ ಆರಾಧನೆ ಮಾಡಿಕೊಂಡು ದೇವರ ರಾಜ್ಯದಲ್ಲಿ ಇರ್ತಾರೆ. ಪಾಪದಲ್ಲಿ ಸತ್ತವರು ನರಕದಲ್ಲಿ ಯುಗಾಂತರಗಳು ಅವರು ಕೂಡ ಅಲ್ಲಿ ಏನಾಗ್ತಾರೆ, ಸುಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಮಾತು ಹೇಳ್ತಾ ಇದ್ದಾನೆ, ನೀನು ಆತನನ್ನು ಹುಡುಕೋದಾದ್ರೆ ಆತನ ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡ್ತಾನಪ್ಪ. ಎಚ್ಚರಿಕೆ ಮಗನೇ ಅಂತೇಳಿ ತನ್ನ ಮಗನ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಹುಡುಕುವಾಗ ದೇವರನ್ನ ಯಥಾರ್ಥವಾಗಿ ಹುಡುಕ್ಬೇಕು, ಮನಸ್ಸು ಸಂತೋಷದಿಂದ ಕೆಲಸಗಳು ಮಾಡಬೇಕು, ಸಂಪೂರ್ಣ ಹೃದಯದಿಂದ ಆತನ ಸನ್ನಿಧಿಗೆ ಬಂದು ಯಾರೇನೋ ಅನ್ಕೊಳ್ಳಿ, ಐ ಡೋಂಟ್ ಕೇರ್, ನಾನು ನನ್ನ ದೇವ್ರನ್ನ ಆರಾಧಿಸ್ಬೇಕು, ನನ್ನ ದೇವ್ರಿಗಾಗಿ ಹಾಡಬೇಕು, ನನ್ನ ದೇವ್ರಿಗಾಗಿ ಸ್ತುತಿಸ್ಬೇಕು, ಕೊಂಡಾಡಬೇಕು. ಆ ಒಂದು ತೀರ್ಮಾನ ನಿನ್ನಲ್ಲಿದ್ರೆ ಖಂಡಿತ ದೇವ್ರು ಏನ್ ಮಾಡ್ತಾನೆ, ನಿನ್ನ ವಿಜ್ಞಾಪನೆ ಕೇಳ್ತಾನೆ. 4ನೇದಾಗಿ ಏನು? ವಿಜ್ಞಾಪನೆ ಮಾಡಬೇಕು. ಯೋಬನ ಗ್ರಂಥದಲ್ಲಿ 5ನೇ ಅಧ್ಯಾಯ 8ನೇ ಅಧ್ಯಾಯ 5ನೇ ವಚನ ಓದಿದ್ವಲ್ಲ. ಯೋಬನ ಗ್ರಂಥ 8ನೇ ಅಧ್ಯಾಯ 5ನೇ ವಚನ, ನೀನು ಶುದ್ಧನು, ಯಥಾರ್ಥನು,
ಹಾಗೆ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಸರ್ವಶಕ್ತ ನಿನ್ನ ವಿಜ್ಞಾಪನೆಯನ್ನು ಮಾಡಿಕೊಂಡರೆ, ನೀನು ಸರ್ವಶಕ್ತನ ವಿಜ್ಞಾಪನೆ ಮಾಡಿಕೊಂಡ್ರೆ ಆತನು ನಿಶ್ಚಯವಾಗಿ ನಮಗೋಸ್ಕರ ಎಚ್ಚೆತ್ತು. ಏನು ಹೇಳ್ತಾ ಇದ್ದಾನೆ? 6ನೇ ವಚನ, ಯೋಬ 8:6. ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಆಮೆನ್, ಹಲ್ಲೆಲೂಯಾ. ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಅಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನೀನು ನೀತಿಯ ನಿವಾಸ ಆಗಿರ್ಬೇಕು. ನಿನ್ನ ನೀತಿ ನಿವಾಸ ಆಗಿರ್ಬೇಕಂದ್ರೆ, ನಿನ್ನ ನಿವಾಸ ನೀತಿ ನಿವಾಸ ಆಗಿರ್ಬೇಕಂದ್ರೆ ಮೊದಲನೇದಾಗಿ ನೀನು ಶುದ್ಧನಾಗಿರ್ಬೇಕು, ಯಥಾರ್ಥವಂತನಾಗಿರ್ಬೇಕು, ದೇವರನ್ನ ಹುಡುಕಬೇಕು. ಪ್ರತಿದಿನ ದೇವರಿಂದ ಯಾವ ಆಶೀರ್ವಾದ ಬರ್ತದೆ, ಯಾವ ವಚನ ಬರ್ತದೆ, ಯಾವ ರೀತಿಯ ಆಶೀರ್ವಾದ ಸೇವಕರ ಮುಖಾಂತರ ಆಗ್ಲಿ, ವಾಕ್ಯದ ಮುಖಾಂತರ ಆಗ್ಲಿ, ಪ್ರಾರ್ಥನೆ ಮುಖಾಂತರ ಆಗ್ಲಿ ದೇವ್ರು ಕೊಡ್ತಾನೆ ಅಂತ ಹುಡುಕ್ತಾ ಇದ್ರೆ ಅವಾಗ ಏನ್ ಮಾಡ್ತಾನೆ? ಆತನ ಎಚ್ಚೆತ್ಕೊಂತಾನಂತೆ ನಿನ್ನ ಬಗ್ಗೆ. ನನ್ನ ಮಗನು ಯಾವಾಗಲೂ ಶುದ್ಧನಾಗಿರ್ತಾನೆ, ಯಥಾರ್ಥವಂತನಾಗಿರ್ತಾನೆ, ಕುತೂಹಲದಿಂದ ಒಳ್ಳೆ ಮನಸ್ಸಿಂದ ನಾನು ಹುಡುಕ್ತಾನೆ, ನಾನು ಅವನು ಸಿಗಬೇಕು, ಅವನು ಏನ್ ಕೇಳ್ತಾನೋ ಅದನ್ನ ನಾನು ಕೊಡಬೇಕು, ಯಾವ ಪ್ರಾರ್ಥನೆ ಕೇಳ್ತಾನ ಆ ಪ್ರಾರ್ಥನೆನೂ ಕೇಳಬೇಕು. ಆತನ ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರಿ, ಅದಕ್ಕಾಗಿ ನಾವು ಮುಂದೆ ನೋಡ್ತೀವಿ 7ನೇ ವಚನ ಏನ್ ಹೇಳ್ತದೆ? ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರಿ, ನಿನ್ನ ಮನೆಯು ಸ್ಥಿತಿ ಅಲ್ಪವಾಗಿದ್ರು ಏನಾಗ್ತದೆ? ನಿನ್ನ ಕಡೆಯ ಸ್ಥಿತಿಯು ಬಹಳವಾಗಿ ವೃದ್ಧಿ ಹೊಂದುವುದು ಅಂತ ಹೇಳ್ತಾ ಇದ್ದಾನೆ. ಯೋಬನ ಜೀವಿತದಲ್ಲಿ ನಾವು ನೋಡ್ತೀವಿ 40ನೇ ಅಧ್ಯಾಯದಲ್ಲಿ 10ನೇ ವಚನ, ನಿನ್ನನ್ನು ನೀನೇ ಮಹಿಮೆ ಘನತೆಗಳಿಂದ. ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಚನ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ನೋಡಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿ ಅಂತ ಹೇಳುವಾಗ, ಸ್ನೇಹಿತರು ಯೋಬನಿಗೆ ರೋಗ ಬರ್ತದೆ. ಆ ರೋಗ ಬಂದಾಗಲಿಂದ ಕೊನೆ ತನಕ 3 ಜನ ಸ್ನೇಹಿತರು ಬಂದು ನಾನಾ ರೀತಿ ಹಿಂಸೆ ಕೊಡ್ತಾರೆ. ಅವ್ರ ಸ್ನೇಹಿತರೆ, ನೀನೇನೋ ತಪ್ಪು ಮಾಡಿದೀಯಾ, ನೀನೇನೋ ತಪ್ಪು ಮಾಡಿದ್ಯಾ, ನೀನೇನೋ ತಪ್ಪು ಮಾಡಿದ್ಯಾ, ಆಗ ತಪ್ಪು ಮಾಡಿರೋ, ಈಗ ತಪ್ಪು ಮಾಡಿರೋದು, ಎಚ್ಚೆತ್ಕೋ, ಜ್ಞಾಪಿಸ್ಕೊ ಅಂತೇಳಿ ಬೋಲು ಕಾಡಿಸ್ತಾರೆ. ಯೋಬನು ಎಷ್ಟು ಕಾಡಿಸರು ಯೋಬನ ಯಥಾರ್ಥ ತಪ್ಪು ಹೋಗೋದಿಲ್ಲ. ಅಲ್ಲಿ ನಾವು ನೋಡ್ತೀವಿ 7ನೇ ವಚನದಿಂದ. 7ನೇ ವಚನ ನೋಡಮ್ಮ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೆಮಾನ್ಯನಾದ ಎಲೀಫಜನು ಕುರಿತು ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದ್ದಂತೆ ನೀವು ಆಡಲಿಲ್ಲ. ನೋಡ್ರಿ, ಏನಂತಾನೆ? ನನ್ನ ಸ್ನೇಹಿತರು ಯಾರು? ಯೋಬನು ಯಥಾರ್ಥ ಆಡ್ದಂಗೆ ನೀವಿಬ್ರು ಆಡ್ಲಿಲ್ಲ, ನೀವು 3 ಜನ ಆಡ್ಲಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೋಪ ಮಾಡಿ ನಿಮ್ಮ ಮೇಲೆ ಕೋಪ ಹೋಗ್ಬೇಕಾದ್ರೆ, ನಿಮ್ಮನ್ನ ನಾನು ಆಶೀರ್ವಾದ ಮಾಡ್ಬೇಕಂದ್ರೆ ನಿಮ್ಮ ಸ್ನೇಹಿತರಾದ ಯೋಬನ ಹತ್ರ ಹೋಗಿ ನೀವು ಹೆಗ್ಡೆಗಳು ಸಮರ್ಪಿಸ್ರಿ, ಕ್ಷಮೆ ಕೇಳಿದ್ರೆ ಅವನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಯೋಬನ ಪ್ರಾರ್ಥನೆ ಕೇಳಿ ನಿಮ್ಮನ್ನ ಕ್ಷಮಿಸ್ತೀನಿ, ಕ್ಷಮಿಸಿ ಯೋಬನನ್ನು ಏನು ಕಳ್ಕೊಂಡಿದ್ದಾನೋ ಅದು 2ರಷ್ಟು ನಾನು ಹಿಂತಿರುಗಿಸ್ತೀನಿ ಅಂತ, 2ರಷ್ಟು ಹೆಚ್ಚಿಸ್ತೇನೆ ಅಂತ ಹೇಳ್ತಾನೆ. ನೋಡ್ರಮ್ಮ, ಅಲ್ಲಿ ಓದುವ 12ನೇ ವಚನ ಓದಮ್ಮ. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಅಂದರು. ಸಾಕಮ್ಮ, ಸಾಕು. ಇಲ್ಲಿ ನೋಡು, ಏನ್ ಕಳ್ಕೊಂಡು 3,000 ಕುರಿಗಳಿತ್ತು, 6,000 ಕೊಟ್ಟ. 500 ಎತ್ತುಗಳಿತ್ತು, 1,000 ಎತ್ತುಗಳು ಕೊಟ್ಟ. ಅವನು ಏನ್ ಕಳ್ಕೊಂಡು ಡಬ್ಬಲ್ ಕೊಡ್ತಾನೆ, ಮತ್ತು ಆ ಮಕ್ಕಳನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ 16ನೇ ವಚನ ಓದಮ್ಮ.
ಆಮೇಲೆ ಆ. ಯೋಬನು 140 ವರ್ಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ 4 ತಲೆಗಳನ್ನು ಕಂಡನು. ತರುವಾಯ ಯೋಬನ ಮುಪ್ಪಿನ ಮುದುಕನಾಗಿ ಗತಿಸಿದನು. ಗತಿಸಿದನು. ಏನ್ ಹೇಳ್ತಾ ಇದ್ದಾನೆ, ಯೋಬನು 140 ವರ್ಷ ಬದುಕ್ತಾನೆ, 4 ತಲೆಮಾರುಗಳು ನೋಡ್ತಾನೆ. ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಇನ್ನು ಮೊಮ್ಮಕ್ಕಳನ್ನ, 4 ತಲೆಮಾರುಗಳು ಆತನ ನೋಡಿ ಆಮೇಲೆ ಮುಪ್ಪಿನ ವಯಸ್ಸಿನಲ್ಲಿ ಗತಿಸಿ ಹೋಗ್ತಾನೆ. ಅಂದ್ರೆ ಎಂತ ಆಶೀರ್ವಾದ ನೋಡ್ರಿ. ಯೋಬನು ಮಾಡಿದ ಪ್ರಾರ್ಥನೆ ದೇವರು ಕೇಳಿ ಅವನಿಗೆ ಏನ್ ಮಾಡ್ದ, ಏನ್ ಕಳ್ಕೊಂಡಿದ್ರು 2ರಷ್ಟು ಕೊಡ್ತಾನೆ. ಅಷ್ಟಲ್ಲದೆ 4 ತಲೆಮಾರುಗಳು ನೋಡುವ ರೀತಿಯಲ್ಲಿ ದೇವರು ಯೋಬನನ್ನು ಆಶ್ರಯಿಸಿದ. ಯೋಬನು ಮಾಡಿದ ಪ್ರಾರ್ಥನೆನ ದೇವರು ನಿರ್ಲಕ್ಷ್ಯ ಮಾಡಲಿಲ್ಲ. ಆತನ ಪ್ರಾರ್ಥನೆ ಕೇಳಿ ಎಲ್ಲಾರು ಏನ್ ಕಳ್ಕೊಂಡು ಎಲ್ಲ ಕೊಟ್ಟ. ಹಾಗೆ ಆ ಯೋಬನ ಕೊಡೋದಕ್ಕೂ ಕಾರಣ ಏನು? ಯೋಬನಲ್ಲಿ ಯಾವ ಗುಣ ಲಕ್ಷಣ ಇತ್ತು? ಶುದ್ಧನಾಗಿದ್ದನು, ಯಥಾರ್ಥನಾಗಿದ್ದನು, ಕುತೂಹಲದಿಂದ ದೇವರನ್ನು ಹುಡುಕುವಂತನಾಗಿದ್ದನು. ಹಾಗಾಗಿ ದೇವರು ಯೋಬನ ಪ್ರಾರ್ಥನೆ ಕೇಳಿ ಎಲ್ಲವನ್ನು ಕೊಟ್ಟ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವು ದೇವರನ್ನ ಯಥಾರ್ಥವಾಗಿ ಪ್ರಾರ್ಥಿಸುವುದಾದ್ರೆ ಖಂಡಿತವಾಗ್ಲೂ ಯೋಬನ ಜೀವಿತ ನಿಮ್ಮಲ್ಲಿ ಇಟ್ಕೊಳ್ರಿ. ಯೋಬನ ಹಾಗೆ ನೀವು ಜೀವಿಸಿರಿ. ಯೋಬನ ಆಶ್ರಯಿಸಿದ ದೇವರು ನಿಮ್ಮನ್ನು ಆಶ್ರಯಿಸ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರೀತಿಯುಳ್ಳ ಯೆಹೋವಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ. ಯೋಬನು ಯಾವ ರೀತಿ ಶುದ್ಧನು, ಯಥಾರ್ಥನು, ಕುತೂಹಲದಿಂದ ನೀನು ಹುಡುಗುವರಾಗಿದ್ದನು ಅಂತವನು ಪ್ರಾರ್ಥನೆ ಕೇಳಿ ಅಪ್ಪ 2ರಷ್ಟು ಆಶೀರ್ವಾದ ಕೊಟ್ಟಿದ್ದ ದೇವರೇ. ಹಾಗೆ ಸ್ವಾಮಿ, ಯೋಬನ ಜೀವಿತದ ಹಾಗೆ ನಾವೆಲ್ಲರೂ ಯಥಾರ್ಥವಾಗಿದ್ದು ಸ್ವಾಮಿ, ಶುದ್ಧರಾಗಿ ಯಥಾರ್ಥವಂತರಾಗಿ ಅಪ್ಪ ಕುತೂಹಲದಿಂದ ನಿನ್ನ ಹುಡುಕುತ್ತಾ ನಿನ್ನನ್ನು ಕಂಡುಕೊಂಡು ನಿನ್ನಲ್ಲಿರುವಂತ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್. ಆಮೆನ್.